ಇವತ್ತಿನ ಅಧ್ಯಯನ ನಮಗೆಲ್ಲರಿಗೂ ವಿಶೇಷವಾಗಿ ಆಶೀರ್ವಾದಕರವಾಗಿರಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಇವತ್ತು ನಾವು 2ನೇ ಅಧ್ಯಾಯವನ್ನ ಕಲಿಲಿಕ್ಕಿದ್ದೇವೆ. ಅದಕ್ಕೆ ಮುಂಚಿತವಾಗಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಟುಡೇ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದ 2nd chapter of the book of Ephesians. But before we start the study, let's bow our heads and pray. Heavenly Father, we thank you once again for this evening that you have granted to us, and we thank you for the Holy Spirit, who is the best and able and experienced teacher, who is the only one who can open the eyes of our understanding and teach us the thoughts of the Spirit. We thank you, Holy Spirit, that you have inspired each and every word of the Scripture so that we may learn and understand the plan and purpose of God, and also that we may be acquainted with that purpose and fulfill your plan in our life. ಹೌದು ಕರ್ತನಾದ ದೇವರೇ, ನಿನ್ನ ಪರಿಶುದ್ಧಾತ್ಮನು ನಮಗೆ ಸಹಾಯಕನಾಗಿ, ಶ್ರೇಷ್ಠ ಬೋಧಕನಾಗಿ, ಉತ್ತಮ ಅಧ್ಯಾಪಕರಾಗಿ ನಮಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಸತ್ಯತೆಯಲ್ಲಿಯೂ ನಮ್ಮನ್ನು ನಡೆಸುವಂತ, ನಮಗೆ ಬೋಧಿಸಿ ನಡೆಸುವಂತ ಪವಿತ್ರಾತ್ಮನೇ, ನೀನು ನಮಗೆ ಅನುಗ್ರಹಿಸಿಕೊಟ್ಟಿರುವಂತಹ ಪ್ರತಿಯೊಂದು ದೇವ ಪ್ರೇರಿತವಾದ ವಾಕ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಸಂಜೆ ವೇಳೆಯಲ್ಲಿಯೂ ಕೂಡ ಈ ಒಂದು ಅಧ್ಯಯನದ ಸಮಯದಲ್ಲಿ ನಿನ್ನ ಸಹಾಯವನ್ನು ನಾವು ನಿನ್ನನ್ನು ಕೋರುವವರಾಗಿದ್ದೇವೆ. ಎಲ್ಲ ದೇವಜನರನ್ನು ಕರ್ತನೆ ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ಆಶೀರ್ವದಿಸಿರಿ. ನನ್ನನ್ನು ಕೂಡ ನಿನ್ನ ತ್ರಾಣವುಳ್ಳ ಕೈಗಳಿಗೆ ಒಪ್ಪಿಸಿ ಕರ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ ತಂದೆಯೇ, ಆಮೆನ್. Okay, the last episode, or in our last study, I was talking about the importance of the church in the book of the Ephesians. ಎಫೆಸ ಪತ್ರದಲ್ಲಿ ಸಭೆಗಿರುವಂತ ಆ ಒಂದು ಶ್ರೇಷ್ಠ ಪದವಿಯ ಕುರಿತಾಗಿ ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಿದೆ. ಮುಕ್ತಾಯ ಭಾಗದಲ್ಲಿ ನಾನು ಹೇಳಿದನ್ನ ಮತ್ತೊಮ್ಮೆ ನಿಮ್ಮ ಜ್ಞಾಪಕಕ್ಕೆ ತರುವುದಕ್ಕೆ ಇಚ್ಛಿಸ್ತೇನೆ. ಎಫೆಸದವರಿಗೆ ಬರೆದ ಈ ಪತ್ರದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವಂತ ನಮ್ಮ ಪದವಿ ಮಾತ್ರವಲ್ಲದೆ ಆತನಿಗೆ ಇರುವಂತ ಪ್ರೊಮಿನೆನ್ಸ್, ಆತನಿಗೆ ಇರುವಂತ ಆದ್ಯತೆಯ ಕುರಿತಾಗಿ ಬಹು ಸ್ಪಷ್ಟವಾಗಿ ಪೌಲನು ಬೋಧಿಸುವಂತ ಒಂದು ಶ್ರೇಷ್ಠ ಪತ್ರವಾಗಿರುತ್ತದೆ ಎಫೆಸದವರಿಗೆ ಬರೆದ ಪತ್ರ. ಬೇರೆ ಯಾವುದೇ ಪತ್ರದಲ್ಲಿಯೂ ಕೂಡ ಈ ಒಂದು ರಹಸ್ಯಗಳು ಪರಸ್ಯವಾಗಿ ದೇವರು ತಿಳಿಯಪಡಿಸಲಿಲ್ಲ. ಆದರೆ ಈ ಒಂದು ರಹಸ್ಯವನ್ನ, ಅಂದ್ರೆ ಸಭೆಯ ಕುರಿತಾಗಿರುವಂತ, ಸಭೆಗೆ ಇರುವಂತ ಪದವಿಯ ಕುರಿತಾಗಿ ದೇವರು ತನ್ನ ಭಕ್ತನಾದ ಪೌಲನ ಮೂಲಕವಾಗಿ ಪ್ರತ್ಯೇಕವಾಗಿ ತಿಳಿಯಪಡಿಸಿರುವಂತಹ ಶ್ರೇಷ್ಠ ಪತ್ರವಾಗಿರುತ್ತದೆ ಎಫೆಸದವರಿಗೆ ಬರೆದ ಪತ್ರ. ಆದ ಕಾರಣ ಈ ಪತ್ರದಲ್ಲಿ ಮುಖ್ಯವಾಗಿರತಕ್ಕಂಥ 3 ಸಾಮ್ಯಗಳ ಕುರಿತಾಗಿ ನಾನು ನಿಮಗೆ ಹೇಳಿದೆ ಕಳೆದ ಸಂಚಿಕೆಯಲ್ಲಿ. ಅಂದ್ರೆ ದೇಹದ ವಿಷಯದಲ್ಲಿ, ದೇಹದ ಹೋಲಿಕೆಯಲ್ಲಿ ಇಲ್ಲಿ ಈ ಪತ್ರದಲ್ಲಿ ಪೌಲನ ಮೂಲಕ ಕರ್ತನಾದ ಯೇಸು ಪ್ರಕಟಿಸಿರುವಂತ ರಹಸ್ಯಗಳಲ್ಲಿ ಮೊದಲನೇದು, ಚರ್ಚ್ ಈಸ್ ಲೈಕ್ ಎನಿ ಹ್ಯೂಮನ್ ಬಾಡಿ. ಪೌಲನ ಮೂಲಕವಾಗಿ ದೇವರು ಸಭೆಯ ಕುರಿತಾಗಿ ಪ್ರಕಟಿಸಿರುವಂತ, ಅಂದ್ರೆ ದೇಹದ ಒಂದು ಹೋಲಿಕೆಯನ್ನ ತೆಗೆದುಕೊಂಡು ಪೌಲನು ಬೋಧಿಸುವಂತ ಅಥವಾ ಪೌಲನಿಗೆ ದೇವರು ಪ್ರಕಟಿಸಿರುವಂತ ಮುಖ್ಯವಾದ ಮೊದಲನೇ ಸಂಗತಿ, ಒಂದು ಶರೀರಕ್ಕೆ ಹೋಲಿಸಿಕೊಂಡು ಸಭೆಯನ್ನ ದೇವರು ಸತ್ಯವೇದದಲ್ಲಿ ಚಿತ್ರಿಸುತ್ತಾನೆ. ರೋಮ 12ನೇ ಅಧ್ಯಾಯ 3ರಿಂದ 8 ವಾಕ್ಯಗಳು, 1 ಕೊರಿಂಥ 12ನೇ ಅಧ್ಯಾಯ 12ರಿಂದ 27ನೇ ವಚನ, Romans chapter 12 verse 3 to 8, and also 1 Corinthians chapter 12 and verse 12 to 27. And in those places Paul is very clearly telling this metaphor or this example of our human body, and he's comparing this human body to the spiritual body, that is the church. ನಮ್ಮ ಶರೀರವನ್ನ ಆತ್ಮೀಕ ಶರೀರವಾದ, ಕ್ರಿಸ್ತನ ಆತ್ಮೀಕ ಶರೀರವಾದ ಸಭೆಗೆ ಹೋಲಿಸಿ ಹೇಳುವುದನ್ನ ನಾವು ಈ ಭಾಗದಲ್ಲಿ ಓದುತ್ತೇವೆ.
ಎರಡನೇದು. ಸೆಕೆಂಡ್ಲಿ, ದ ಚರ್ಚ್ ಈಸ್ ಲೈಕ್ ದ ಬಾಡಿ ಆಫ್ ಕ್ರೈಸ್ಟ್ ಆಫರ್ಡ್ ಅಪ್ ಫಾರ್ ಅಸ್ ಅಪಾನ್ ದ ಕ್ರಾಸ್. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಸಮರ್ಪಿಸಿಕೊಡುವುದರ ಮೂಲಕ ಕರ್ತನ ಶರೀರದ ಆ ಒಂದು ಶ್ರೇಷ್ಠತೆ ಕುರಿತಾಗಿ ಎರಡನೇದಾಗಿ ಪೌಲನು ನಮಗೆ ತಿಳಿಸ್ತಾರೆ. ಇದು 1 ಕೊರಿಂಥ 10ನೇ ಅಧ್ಯಾಯದ 16ನೇ ವಚನದಲ್ಲಿ ಹಾಗೂ 1ನೇ ಅಧ್ಯಾಯ 19ರಿಂದ 23ನೇ ವಾಕ್ಯಗಳಲ್ಲಿ ನಾವು ಓದುತ್ತೇವೆ. ಸೊ Paul is again telling us that Christ's body is offered for us on the cross so that he can make one body in him. ಆತನಲ್ಲಿ ಒಂದು ಶರೀರವನ್ನ, ಒಂದು ನೂತನ ಶರೀರವನ್ನ ಅಥವಾ ಆತ್ಮ ಸಂಬಂಧವಾದ ಶರೀರವನ್ನ ಸೃಷ್ಟಿಸುವುದಕ್ಕೋಸ್ಕರ ತನ್ನ ಶರೀರವನ್ನ ಅಥವಾ ತನ್ನ ಭೌತಿಕ ಶರೀರವನ್ನ ನಮಗೋಸ್ಕರ ಶಿಲುಬೆಯಲ್ಲಿ ಸಮರ್ಪಿಸಿಕೊಟ್ಟರು. ಇದು ಎರಡನೇ ಅಂಶ. ಮೂರನೇ ಅಂಶ ಏನಪ್ಪಾ ಅಂತಂದ್ರೆ, the third thing is, the church is like the body of Christ risen. It's not a dead and gone body, but it is a dead and risen body. ಮೂರನೇದಾಗಿ ಅಂದ್ರೆ this been said in the book of Ephesians chapter 1 verse 19 to 23. ಇಲ್ಲಿ ಪೌಲನು ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 19ರಿಂದ 23ನೇ ವಾಕ್ಯಗಳಲ್ಲಿ ಹೇಳುವಂತ ಒಂದು ಮೂರನೇ ಸತ್ಯಾಂಶ ಏನಪ್ಪಾ ಅಂತಂದ್ರೆ, ಯೇಸು ಕ್ರಿಸ್ತನ ಶರೀರವು ಅದು ಸತ್ತು ಕೇವಲ ಸಮಾಧಿಯಲ್ಲಿ ಮುಕ್ತಾಯಗೊಳ್ಳಲಿಲ್ಲ, ಬದಲಾಗಿ ಆ ಶರೀರವು ಪುನರುತ್ಥಾನ ಹೊಂದಿ ಎದ್ದು ಬಂದಿತು. ಇದು 1ನೇ ಪತ್ರ 1ನೇ ಅಧ್ಯಾಯ 19ರಿಂದ 23ನೇ ವಾಕ್ಯಗಳಲ್ಲಿ, ಅಂದರೆ ಎಫೆಸದವರಿಗೆ ಬರೆದ ಪತ್ರದಲ್ಲಿ ಪೌಲನು ನಮಗೆ ಪ್ರಕಟಪಡಿಸುತ್ತಾನೆ. ಸೊ ದ ಬಾಡಿ ಆಫ್ ಕ್ರೈಸ್ಟ್, ದ ನ್ಯಾಚುರಲ್ ಬಾಡಿ, ದ ಹ್ಯೂಮನ್ ಬಾಡಿ ದಟ್ ಜೀಸಸ್ ಹ್ಯಾಡ್ ಈಸ್ ನಾಟ್ ಎ ಡೆಡ್ ಅಂಡ್ ಎಂಡ್ ಅಪ್ ಸ್ಟೋರಿ ಆರ್ ಎ ಬಾಡಿ. ಯೇಸುವಿನ ಭೌತಿಕವಾದ ಶರೀರ ಆತನು ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಸಮರ್ಪಿಸಿದ್ದಾಗಿಯೂ ಆತನ ಮರಣದಲ್ಲಿ ಆ ಶರೀರ ಮುಕ್ತಾಯವಾಗಲಿಲ್ಲ, ಬದಲಾಗಿ ಆ ಶರೀರ ಪುನರುತ್ಥಾನ ಹೊಂದಿತು. ಆನ್ ದ ಥರ್ಡ್ ಡೇ that body rose again from the tomb. ದೇವರಿಗೆ ಸ್ತೋತ್ರವಾಗಲಿ. And that is the nucleus faith of every Christian. ಪ್ರತಿ ಒಬ್ಬ ಕ್ರೈಸ್ತನ, ಒಬ್ಬ ಪ್ರಾಮಾಣಿಕ ಕ್ರೈಸ್ತನ, ನಿಜ ವಿಶ್ವಾಸಿಯ ಅತಿ ಮೌಲ್ಯವಾದಂತ ನಂಬಿಕೆಗೆ ಆಧಾರ ಇದಾಗಿದೆ. ಯೇಸು ಸ್ವಾಮಿ ಸಮಾಧಿಯೊಳಗಿನಿಂದ ಎದ್ದು ಬಂದನು. ಆತನು ಶರೀರಧಾರಿಯಾಗಿ ಬಂದನು, ಶರೀರದಲ್ಲಿ ನಮಗಾಗಿ ಸತ್ತನು, ಅದೇ ಶರೀರದಲ್ಲಿ ಆತನು ಎದ್ದು ಬಂದನು. ಆದರೆ ಆ ಶರೀರ ನೂತನ ಶರೀರವಾಗಿ, ಸ್ವರ್ಗೀಯ ಶರೀರವಾಗಿ, ಮತ್ತೊಮ್ಮೆ ಕೊಲ್ಲಲಿಕ್ಕೆ ಆಗದಂತ ಶರೀರವಾಗಿ, ಪರಲೋಕ ಸಂಬಂಧವಾದ ಶರೀರವಾಗಿ ಎದ್ದು ಬಂದಿತು. This is very important. Though the natural body of Christ was dead on the cross and it was buried in the tomb, and after 3 days or the 4th day, that same body was transformed and it became a heavenly body, and that body rose from the tomb on the 3rd day or after 3 days on the 4th day. Okay, be careful to understand what I am trying to say. ನಾನು ಹೇಳುವಂಥದ್ದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳಿರಿ. ನಿಮಗೆ ಈ ವಿಷಯದಲ್ಲಿ ಏನೇ ಪ್ರಶ್ನೆಗಳಿದ್ದರೂ ಕೂಡ ಈ ಅಧ್ಯಯನದ ನಂತರ ನೀವು ಅದನ್ನು ನೋಟ್ ಮಾಡಿಕೊಂಡು ನನಗೆ ಕೇಳಬಹುದು. Okay, if you have any questions over any statement which I make, you can note it down and you can ask me later. Okay, so the body of Christ that was dead was rose again on that day. Today is Sunday, right? ಇವತ್ತು ನಾವು ಸರ್ವಸಾಮಾನ್ಯವಾಗಿ ಕರೆಯುವಂತ
ಭಾನುವಾರ ದಿನ, ಸಂಡೇ. SUNDAY, Sunday. And when we spell it, what does it mean? This is the meaning that this day belonged to the sun goddess or sun god. Alva? ಸೂರ್ಯ ದೇವನ ದಿನ. ಭೂಮಿಯ ಮೇಲೆ ಮನುಷ್ಯರೆಲ್ಲರೂ ಪ್ರಾಚೀನ ಕಾಲದಿಂದಲೂ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ಅದರ ಆಧಾರದಲ್ಲಿಯೇ ನಾವು ಸೂರ್ಯ ದೇವನ ನಮಸ್ಕಾರಿಗಳು ಎಂಬ ಗುರುತಿನಲ್ಲಿ ಸಂಡೇ ಎಂಬುದಾಗಿ ಈ ಹೆಸರು ಕ್ಯಾಲೆಂಡರ್ನಲ್ಲಿ ಬಂದಿರುವುದು. ಓಕೆ, ನಾವು ಈ ಕ್ಯಾಲೆಂಡರ್ ಮಾಡಿಲ್ಲ, ಆದರೆ ಈ ಒಂದು ಪರಂಪರೆ ಬಗ್ಗೆ ನಾವು ಹಿನ್ನೆಲೆಯನ್ನು ಗಮನಿಸುವುದಾದರೆ ಇದು ಸೂರ್ಯನನ್ನು ಗುರುತಿಸುವಂತ ಒಂದು ದಿನ. ಆದರೆ ಇದು ನಿಜವಾಗಿಯೂ ಇದು ಸೂರ್ಯ ದಿನವಲ್ಲ, ಬದಲಾಗಿ ನಾನು ಹೇಳುವುದಾದರೆ ಇದು ಕುಮಾರನ ದಿನವಾಗಿದೆ ಅಥವಾ ಸುತನ ದಿನವಾಗಿದೆ, ಪುತ್ರನ ದಿನವಾಗಿದೆ. SUN ಸನ್ ಅಲ್ಲ, SON ಸನ್. ಅಂದರೆ SON ಸನ್ ಡೇ, ನಾಟ್ SUN ಸಂಡೇ. ಅದು ಇನ್ನೂ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದಾದ ಸರಳವಾದ ಒಂದು ಸತ್ಯ. ವಾರದ ಮೊದಲನೆಯ ದಿನದಲ್ಲಿ, ಅಂದ್ರೆ ಪ್ರತಿ ವಾರದ ಮೊದಲನೇ ದಿನ ಭಾನುವಾರವಾಗಿದೆ, ಆದಿತ್ಯವಾರವಾಗಿದೆ. ಅದು SUNDAY ಎಂದು ಕರೆಯುವುದಕ್ಕಿಂತ SONDAY ಸಂಡೇ ಎಂದು ಕರೆದರೆ ಅದು ಅರ್ಥಗರ್ಭಿತವಾಗಿದೆ. ಅದುವೇ ನಿಜವಾದ ದಿನಾಚರಣೆ. ಅದು ಯೇಸು ಕ್ರಿಸ್ತನ ದೇವಕುಮಾರನ ದಿನವಾಗಿದೆ. ಇದು ಕರ್ತನ ದಿನ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಓದುತ್ತೇವೆ. ಪ್ರತ್ಯೇಕವಾಗಿ ಪ್ರಕಟಣೆಯ ಪುಸ್ತಕ, ಬೈಬಲಿನ ಕೊನೆಯ ಪುಸ್ತಕವಾದ ಪ್ರಕಟಣೆಯ ಪುಸ್ತಕದಲ್ಲಿ ನಾವು ನೋಡ್ತೇವೆ ಕರ್ತನ ದಿನ ಎಂಬುದಾಗಿ 1ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಕರ್ತನ ದಿನ, ಇದು ಕರ್ತನ ದಿನವಾಗಿದೆ, ಯೇಸು ಕ್ರಿಸ್ತನ ದಿನ. ಯಾಕೆ ಕ್ರೈಸ್ತರು, ದೇವ ಭಕ್ತರು, ಪ್ರಾಮಾಣಿಕರಾದ ವಿಶ್ವಾಸಿಗಳು ಭಾನುವಾರ ದಿವಸ ಯೇಸುವನ್ನು ಆರಾಧಿಸ್ತಾರೆ? ಕಾರಣ, ಯೇಸು ಸಭೆ ಎಂಬ ದೇಹಕ್ಕೋಸ್ಕರ ತನ್ನ ದೇಹವನ್ನು ಸಮರ್ಪಿಸಿ, ಯಜ್ಞವಾಗಿ ಸಮರ್ಪಿಸಿ 3 ದಿನಗಳ ತರುವಾಯ ಸಮಾಧಿಯಿಂದ ಎದ್ದು ಬಂದ ದಿನವಾಗಿರುವುದರಿಂದ ಈ ದಿನವನ್ನ ನಾವು ಆದಿತ್ಯವಾರವನ್ನ, ಈ ಭಾನುವಾರವನ್ನ ಅಥವಾ ಪ್ರತಿ ವಾರದ ಮೊದಲನೆಯ ದಿನವನ್ನ ಕರ್ತನ ದಿನವಾಗಿ ನಾವು ಆಚರಿಸುತ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಬೇರೆ ಭಾಗಗಳಲ್ಲಿ ಕೂಡ ನಾವು ಇದನ್ನು ಓದುತ್ತೇವೆ. ಮತ್ತಾಯ 26ನೇ ಅಧ್ಯಾಯದಲ್ಲಿ, ಮಾರ್ಕನ ಸುವಾರ್ತೆಯಲ್ಲಿ, ಹಾಗೂ ಇತರ ಯೋಹಾನ ಸುವಾರ್ತೆಯಲ್ಲಿ, ಲೂಕನ ಸುವಾರ್ತೆಯಲ್ಲಿ ಎಲ್ಲ ನಾವು ನೋಡುತ್ತೇವೆ. ಆ ವಾರದ ಮೊದಲನೆಯ ದಿನ ಭಾನುವಾರ ದಿನ, ಇದು ಕರ್ತನ ದಿನವಾಗಿದೆ. ಹಾಗೂ ಕೊನೆಯ ಪುಸ್ತಕದಲ್ಲಿ ನಾನಾಗಲೇ ಹೇಳಿದ ಹಾಗೆ, ಇನ್ ದ ಬುಕ್ ಆಫ್ ರೆವಲೇಷನ್ ಆಲ್ಸೋ ವಿ ರೀಡ್ ದ ಸೇಮ್ ಥಿಂಗ್, ನಾಟ್ ಓನ್ಲಿ ಇನ್ ಮ್ಯಾಥ್ಯೂ, ಮಾರ್ಕ್, ಲೂಕ್ ಅಂಡ್ ಜಾನ್, ಬಟ್ ಆಲ್ಸೋ ಇನ್ ದ ಲಾಸ್ಟ್ ಬುಕ್ ಆಫ್ ದ ನ್ಯೂ ಟೆಸ್ಟಿಮೆಂಟ್, ದ ಬುಕ್ ಆಫ್ ದ ರೆವಲೇಷನ್, ವಿ ರೀಡ್ ದ ಫಸ್ಟ್ ಡೇ ಆಫ್ ದ ವೀಕ್, ಅಂಡ್ ದಟ್ ಈಸ್ very, very, exclusively reserved for Jesus Christ, the Son of the living God, the God of all ages, the God of every day, the God of every hour and every minute and every second. Even before the foundation of the world, God has ordained this day for His dear beloved Son, Jesus Christ. ಯುಗದ ಆರಂಭಕ್ಕಿಂತಲೂ ಮುಂಚಿತವಾಗಿ, ನಿತ್ಯ ಕಾಲಕ್ಕೋಸ್ಕರವಾಗಿ ದೇವರು ಪ್ರತ್ಯೇಕಪಡಿಸಿಕೊಂಡ ದಿನವಾಗಿದೆ ಯೇಸುವಿನ ಪುನರುತ್ಥಾನದ ದಿನ. ಪುನರುತ್ಥಾನ ದಿನ ಮಾತ್ರವಲ್ಲ, ತಪ್ಪು ತಿಳ್ಕೊಬೇಡಿ, ಈವನ್ ಯೇಸು ಸ್ವಾಮಿಯ ಜನ್ಮದಿನ, ಆತನ ಪುನರುತ್ಥಾನದ ದಿನ, ಇವೆಲ್ಲವೂ ಯುಗದ ಆರಂಭಕ್ಕಿಂತಲೂ ಮುಂಚಿತವಾಗಿ ದೇವರು ಅದು ಕ್ಲಿಪ್ತಪಡಿಸಿಕೊಂಡಿದೆ. ಬಿಕಾಸ್ ಗಾಡ್ ಇಸ್ ಎ ಗಾಡ್ ಆಫ್ ಒಮ್ನಿಷಿಯನ್ಸ್, ಸರ್ವಜ್ಞಾನಿಯಾದಂಥ ದೇವರು, ಎಲ್ಲವನ್ನು ತಿಳಿದಂಥ ದೇವರು. ಅದನ್ನು ಸಂಭವಿಸಕ್ಕಿಂತ ಮುಂಚಿತವಾಗಿಯೇ ಆತನು ತಿಳಿದುಕೊಂಡದ್ದರಿಂದ
ತನ್ನ ಕುಮಾರನ ಜನ್ಮದ ಕುರಿತಾಗಿ, ಕುಮಾರನ ಸಾವಿನ ಕುರಿತಾಗಿ, ಕುಮಾರನ ಪುನರುತ್ಥಾನದ ಕುರಿತಾಗಿಯೂ ಆತನನ್ನು ನಿಷ್ಕರ್ಷಿಸಿಕೊಂಡಿದ್ದಾನೆ. ಅಷ್ಟೇ ಮಾತ್ರವಲ್ಲ, ಆತನ ಬರೋಣದ ಕುರಿತಾಗಿಯೂ ಕೂಡ, ಈವನ್ ನಾಟ್ ಓನ್ಲಿ ಆಲ್ ದೀಸ್ ಥಿಂಗ್ಸ್, ನಾಟ್ ಓನ್ಲಿ ಹಿಸ್ ಬರ್ತ್, ಡೆತ್ ಅಂಡ್ ರಿಸರೆಕ್ಷನ್, ಬಟ್ ಆಲ್ಸೋ ಹಿಸ್ ಸೆಕೆಂಡ್ ಕಮಿಂಗ್ ಈಸ್ ಆಲ್ಸೋ determined by the Creator God even before the foundation of this world. These are all we can find in the scripture very clearly. Now, let's continue our study from the book of Ephesians. ಎಫೆಸದವರಿಗೆ ಬರೆದ ಪತ್ರದಲ್ಲಿ ನಾವು ಗಮನಿಸುವಾಗ ಈ ಮೂರು ಸಂಗತಿಗಳು ಪ್ರತ್ಯೇಕವಾಗಿ ನಮಗೆ ವಿಶೇಷವಾಗಿ ಕಾಣಿಸುತ್ತದೆ ಈ ಅಧ್ಯಾಯಗಳಲ್ಲಿ, ಅಥವಾ ಈ ಒಂದು ವಾಕ್ಯ ಭಾಗಗಳಲ್ಲಿ 20ರಿಂದ 23ನೇ ವಚನಗಳು, 1ನೇ ಅಧ್ಯಾಯ 4ನೇ ವಚನದಲ್ಲಿ ಮತ್ತು 9ನೇ ವಚನದಲ್ಲಿ, ಹಾಗೂ 20ರಿಂದ 23ನೇ ವಚನಗಳಲ್ಲಿ, ಹಾಗೂ 3ನೇ ಅಧ್ಯಾಯದ 11ನೇ ವಚನದಲ್ಲಿ. We can see all these references from the book of Ephesians chapter 1, 20-23, also 1 and 4 and verse 9, 20-23, and 3 and 11th verse. Now, let's continue let's come to the book, the second chapter of this book. Okay, ಈ ಪತ್ರದ 2ನೇ ಅಧ್ಯಾಯಕ್ಕೆ ನಾವು ಬರೋಣ. Let's come to the second chapter of this book. Okay, here the very important topic or title, if we can give, the first 7 verses talks about the rich mercy of God. ದೇವರ ಅಪಾರವಾದ ಕೃಪೆ ಅಥವಾ ದಯೆ, ರಿಚ್ mercy, ದೇವರ ಅಥವಾ ತಂದೆಯಾದ ದೇವರ ಶ್ರೇಷ್ಠವಾದ ದಯೆ ಕುರಿತಾಗಿ 2ನೇ ಅಧ್ಯಾಯದ 1ನೇ ವಚನದಿಂದ 7ನೇ ವಚನ ತನಕ ನಾವು ಗಮನಿಸುತ್ತೇವೆ. ಈಗ ನಾವು ಆ ವಾಕ್ಯಗಳನ್ನ ನೋಡೋದಕ್ಕೆ ಮುಂಚೆ, ಎಫೆಸದವರಿಗೆ ಬರೆದ ಪತ್ರ ಹಾಗೂ ಕೊಲೊಸ್ಸದವರಿಗೆ ಬರೆದ ಪತ್ರ ಬಹು ಸಾಮ್ಯ ಇರುವಂತ 2 ಪತ್ರಗಳಾಗಿದೆ. ಈ 2 ಪತ್ರಗಳು ಕೂಡ ಪೌಲನೇ ಬರೆದಿರುತ್ತಾನೆ. ಸೊ ಈ ಎಫೆಸದವರ ಬರೆದ ಪತ್ರ ಹಾಗೂ ಕೊಲೊಸ್ಸದವರಿಗೆ ಬರೆದ ಪತ್ರದಲ್ಲಿರ್ತಕ್ಕಂಥ ಅನೇಕ ಸತ್ಯಾಂಶಗಳು ಒಂದಕ್ಕೊಂದು ಬಹಳ ಹೊಂದಿಕೊಳ್ಳುತ್ತವೆ. ಈ ಒಂದು ಭಾಷಾ ಶೈಲಿ, ಈ ಪತ್ರಿಕೆಗಳಲ್ಲಿ ಇರತಕ್ಕಂಥ ಆ ಒಂದು ಹೊಸ ಒಡಂಬಡಿಕೆಯಲ್ಲಿರ್ತಕ್ಕಂಥ ಆ ಒಂದು ವಿಶೇಷ ವಿಶ್ಲೇಷಣೆಗಳು ಈ 2 ಪತ್ರಗಳಲ್ಲಿಯೂ ಬಹು ಸಾಮ್ಯವಾಗಿದೆ. So between the book of Ephesians and the Colossians, there are very closer contacts in content or in content, and also in the language style that which was been used by Apostle Paul. About 70% of Colossians is shared by Ephesians. ಕೊಲೊಸ್ಸದವರಿಗೆ ಬರೆದ ಪತ್ರದ ಹೆಚ್ಚು ಕಡಿಮೆ 70% ಭಾಗ ನಾವು ಎಫೆಸ ಪತ್ರದಲ್ಲಿ ನಾವು ಗಮನಿಸುತ್ತೇವೆ. ಅದೇ ರೀತಿಯಲ್ಲಿ the same way, approximately 50% of Ephesians find in parallel to the book of Colossians. ಈ ಒಂದು ಎಫೆಸ ಪತ್ರದಲ್ಲಿರ್ತಕ್ಕಂಥ 50% ಭಾಗವು ಕೊಲೊಸ್ಸೆ ಪತ್ರಕ್ಕೆ ಸಮಾಂತರವಾಗಿದೆ, ಪ್ಯಾರಲಲ್ ಆಗಿದೆ. ಬಹಳ ಆಶ್ಚರ್ಯ. ಹೆಚ್ಚು ಕಡಿಮೆ ಒಂದೇ ಪತ್ರದ ಹಾಗೆ ನಮಗೆ ಅನಿಸುತ್ತದೆ ಇದನ್ನು ನಾವು ಕುಲಕುಶವಾಗಿ ಅಭ್ಯಾಸ ಮಾಡುವಾಗ. ಆದರೆ ವ್ಯತ್ಯಾಸವಾಗಿದೆ. ಪ್ರತ್ಯೇಕವಾಗಿ ಎಫೆಸದವರಿಗೆ ಬರೆದ ಪತ್ರ, ಅದು ಮುಂದಕ್ಕೆ ನಾವು ಕಲಿಯುವಾಗ ಅದು ಅರ್ಥ ಆಗ್ತದೆ. when we continue to expound or explore, you will be able to understand the differences. It is a striking fact that when the content of Ephesians, which is common to Colossians, is removed, there remains units of tradition which are complete in themselves and distinctive. Okay, ಈ ಒಂದು ಪತ್ರದಲ್ಲಿರತಕ್ಕಂಥ ಕೊಲೊಸ್ಸದವರಿಗೆ ಬರೆದ ಪತ್ರದ ಭಾಗಗಳನ್ನು ನಾವು ಹೊರಪಡಿಸುವುದಾದರೆ ನಮಗೆ ಬಹಳ ಆಶ್ಚರ್ಯವಾಗ್ತದೆ. ಎಫೆಸ ಪತ್ರದಲ್ಲಿರ್ತಕ್ಕಂಥ ಆ ಒಂದು ವಿಶೇಷವಾದಂಥ ಪ್ರತ್ಯೇಕವಾದಂಥ ಆ ಒಂದು ಸತ್ಯಗಳು ಎಷ್ಟು ಅದ್ಭುತಕರವಾಗಿವೆ. ಈ ಸತ್ಯಾರ್ಥಗಳು ದೇವರು ತಾನೇ ಪೌಲನಿಗೆ ಪ್ರಕಟಪಡಿಸಿದನು.
ಇದು ರಹಸ್ಯವಾಗಿತ್ತು ಅಥವಾ ಗುಟ್ಟಾಗಿತ್ತು. ಬಟ್ ಅದನ್ನು ಪೌಲನಿಗೆ ಪವಿತ್ರಾತ್ಮನ ಮೂಲಕ ತಂದೆಯಾದ ದೇವರು ರಟ್ಟುಪಡಿಸಿದರು. ಸೊ ದೀಸ್ ವೇರ್ ಆಕ್ಚುಲಿ ಮಿಸ್ಟೀರಿಯಸ್ ಟ್ರೂತ್ಸ್. ಇಟ್ ವಾಸ್ ಹಿಡನ್ ಫಾರ್ ಏಜಸ್. ಆದರೆ ಬಟ್ God revealed these hidden mysteries to his servant Apostle Paul through this book, Ephesians. Another thing is, there are very importantly 7 things are mentioned in this part of the epistle, and I just want to share these 7 things very quickly. 7 ಮುಖ್ಯವಾದಂತ ಮುಖ್ಯಧಾರೆಗಳು ಅಥವಾ ಮುಖ್ಯ ಅಂಶಗಳು ಈ ಪತ್ರದಲ್ಲಿ ಪೌಲನ ಮೂಲಕ ದೇವರು ನಮಗೆ ಪ್ರಕಟಪಡಿಸ್ತಾರೆ. ಒಂದನೇದಾಗಿ 3ನೇ ವಚನದಿಂದ 14ನೇ ವಾಕ್ಯದವರೆಗೆ ನೋಡುವಾಗ ನಾನಿಗೆ ಹೇಳಲಿಕ್ಕಿರುವ ಈ 7 ಸಂಗತಿಗಳು ಕೂಡ ಒಂದೇ ಒಂದು ವಚನದಲ್ಲಿ ಅಥವಾ ವಾಕ್ಯದಲ್ಲಿ ಸಂಕ್ಷಿಪ್ತಪಡಿಸಬಹುದು. ಆದರೆ ಅದು ಬಹಳ ಬೃಹತ್ತಾಗಿದೆ, ಬಹಳ ವಿಶಾಲವಾಗಿದೆ. ಅದನ್ನ ಒಂದು ವೇಳೆ ನಾವು ಮುಂದಿನ ದಿನಗಳಲ್ಲಿ ನಾವು ಅದನ್ನ ಕಲಿಯೋಣ. 3ನೇ ವಚನದಿಂದ 14ನೇ ವಚನಗಳ ತನಕ ನಾವು ಓದುವಾಗ, when we read from verse 3 to 14, an expanded benediction consisting of a single sentence, ಒಂದೇ ಒಂದು ವಚನದಿಂದ ಅಥವಾ ವಾಕ್ಯದಿಂದ ಒಂದು ವಿಶಾಲವಾದ ಒಂದು ಆಶೀರ್ವಾದ ವಚನದ ಒಂದು ಹೇಳಿಕೆ ಪೌಲನು ಹೇಳುವುದನ್ನ ನಾವು ಗಮನಿಸುತ್ತೇವೆ. ಒಂದೇ ಒಂದು ವಚನದಲ್ಲಿ, ಬಟ್ ಅದು ಬಹಳ ವಿಶಾಲವಾದಂತ ಒಂದು ಬೆನೆಡಿಕ್ಷನ್ ಅಥವಾ ಅಂತ್ಯಾಶೀರ್ವಾದದ ಒಂದು ವಚನವಾಗಿದೆ, ಆಶೀರ್ವಾದ ವಚನವಾಗಿದೆ. 3ನೇ ವಚನದಿಂದ 14ನೇ ವಾಕ್ಯಗಳ ತನಕ an expanded benediction, but it consists with one sentence. That is the interesting fact about these verses. Then secondly, from chapter 2 verse 1 to 10, 2ನೇ ಅಧ್ಯಾಯ 1ರಿಂದ 10ನೇ ವಚನವನ್ನು ಗಮನಿಸಿದರೆ ಈ ಓಲ್ ಭಾಗವನ್ನ ಅಥವಾ ಇಡೀ ಭಾಗವನ್ನ ನೀವು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಮುಕ್ತಾಯಗೊಳಿಸಬಹುದು. The confessional summary of the new life consisting of a single sentence. ಒಂದೇ ವಚನದಲ್ಲಿ ನಮಗೆ ಇರುವಂತ ಹೊಸ ಜೀವ, ನವ ಜೀವನದ ಕುರಿತಾಗಿ ಇರುವಂತ ಆ ಒಂದು ಹೇಳಿಕೆ, ಆ ಒಂದು ಅರಿಕೆ ಈ 1ರಿಂದ 10ನೇ ವಚನಗಳಲ್ಲಿ ನಾವು ಗಮನಿಸುತ್ತೇವೆ. ಅನಂತರ 3ನೇ ಅಧ್ಯಾಯದ 14ರಿಂದ 21ನೇ ವಚನ, in chapter 3 verse 14 to 21, when you read by verse ವಚನ ಬಿಟ್ಟು ವಚನವನ್ನು ನೀವು ಆ ಇಡೀ ಭಾಗವನ್ನು ಓದಿದರೆ 4ರಿಂದ 21ನೇ ವಚನ ನೋಡ್ರಿ. There is a prayer that the readers may understand the mystery of Christ. ಕ್ರಿಸ್ತನಲ್ಲಿ ನಮಗಿರುವಂತ ರಹಸ್ಯ ನಾವು ತಿಳ್ಕೋಬೇಕು ಎಂಬುದಾಗಿ ಓದುಗರಿಗೋಸ್ಕರ ಅಪೊಸ್ತಲನಾದ ಪೌಲನ ಪ್ರಾರ್ಥನೆ. ಆ ಪ್ರಾರ್ಥನೆಯ ಮುಖ್ಯಾಂಶ ಏನು? ಕ್ರಿಸ್ತನಲ್ಲಿರುವಂತ ರಹಸ್ಯ ಏನಾಗಿದೆ ಅದು ಪ್ರತಿಯೊಬ್ಬ ವಿಶ್ವಾಸಿಯು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಪೌಲನು ಮಾಡುವಂತ ಪ್ರಾರ್ಥನೆ, ಬೇಡಿಕೆ. 14ರಿಂದ 21 ವಚನಗಳ ತನಕ ನೋಡ್ರಿ, ಇಷ್ಟೊಂದು ವಾಕ್ಯಗಳನ್ನ ನಾವು ಮೊತ್ತವಾಗಿ ಗಮನಿಸಿದರೆ ಅದರಲ್ಲಿ ಒಂದೇ ಒಂದು ಅಂಶ, ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಬರಿಬಹುದು, ಒಂದೇ ಒಂದು ವಚನದಲ್ಲಿ ಬರಿಬಹುದು. ಅದು ಏನಾಗಿದೆ? ಕ್ರಿಸ್ತನಲ್ಲಿರುವಂತ ರಹಸ್ಯ ಅಷ್ಟೇ. ಅದು ವಿಶ್ವಾಸಿಗಳೆಲ್ಲರೂ ತಿಳ್ಕೋಬೇಕು. ಇದು ಬಹಳ ಗಂಭೀರವಾದ ವಿಷಯ. ಇವತ್ತು ಅನೇಕ ಹೊಸ ಒಡಂಬಡಿಕೆ ವಿಶ್ವಾಸಿಗಳಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಗುಟ್ಟಾಗಿದೆ. ಬಟ್ ಈ ಗುಟ್ಟು ದೇವರಾಗಲೇ ನಮಗೆ ರಟ್ಟುಪಡಿಸಿದ್ದಾನೆ ಪೌಲನ ಮೂಲಕ. ಈ ಎಫೆಸ ಪತ್ರದಲ್ಲಿ ಕ್ರಿಸ್ತನಲ್ಲಿ ಇರುವಂತ ರಹಸ್ಯಗಳು. ಹಲ್ಲೆಲೂಯಾ. So that there is a great mystery of Christ. ಕ್ರಿಸ್ತನಲ್ಲಿರತಕ್ಕಂಥ ರಹಸ್ಯಗಳು ಬಹಳ ವಿಶೇಷವಾದದ್ದು. ಅದು ನಾವು ಅರ್ಥ ಮಾಡಿಕೊಳ್ಳಬೇಕು, ಗ್ರಹಿಸಿಕೊಳ್ಳಬೇಕು, ತಿಳ್ಕೋಬೇಕು. ಇದಕ್ಕಾಗಿ ಪೌಲನು ಬಹಳಷ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ ನೋಡ್ರಿ. ಓಕೆ, 4ನೇದಾಗಿ 4ನೇ ಅಧ್ಯಾಯದ 1ನೇ ವಚನದಿಂದ 16ನೇ ವಚನ. Fourthly,
chapter 4, verse 1 to 16. All these 16 verses can be summarized in one sentence. Okay, ಈ 16 ವಚನಗಳನ್ನ ಒಂದೇ ಒಂದು ವಚನದಲ್ಲಿ ನಾವು ಕ್ಲಿಪ್ತಪಡಿಸಿಕೊಳ್ಳಬಹುದು. We can conclude all these 16 verses in one sentence. What is that? This is an elaborate exhortation to the unity supported by confession and the interpretation of the scripture. ಇಲ್ಲಿ ಪೌಲನು ನಮಗೆ ಉತ್ತೇಜನ ಪಡಿಸ್ತಾ ಇದ್ದಾನೆ. ಏನಕ್ಕೋಸ್ಕರ? ದೇವ ಜನರು, ಸಭೆಯು ಐಕ್ಯವಾಗಿರಬೇಕು. ಅವರು ದೇವರ ವಚನದ ಸರಿಯಾದ ವ್ಯಾಖ್ಯಾನವನ್ನು ತಿಳಿದುಕೊಂಡು ಮನಸ್ಸುಳ್ಳವರಾಗಿ ಐಕ್ಯಮತ್ಯವುಳ್ಳವರಾಗಿರಬೇಕೆಂಬ ಸಂಗತಿ. ನೋಡ್ರಿ, ಒಂದೇ ಒಂದು ಸೆಂಟೆನ್ಸ್. ಇದು 16 ವಚನಗಳ ಆ ಒಂದು ಅಡಕವಾಗಿ ಸಾರಾಂಶವಾಗಿದೆ. ಇದು 4ನೇದು. 5ನೇದು, 5th one. Again, in the chapter 5, we see the 5th point, or 5th sentence. One sentence from all these verses together we can study, understand. That is chapter 5, verse 8 to 14. 8ನೇ ವಚನದಿಂದ 14ನೇ ವಚನಗಳ ತನಕ ಓದುವಾಗ, there Paul is exhorting to walk in the light, concluding with a fragment of a hymn. ಒಂದು ಸಂಗೀತಗಾರನ ಹಾಗೆ ಒಂದು ಸಂಗೀತದ ಒಂದು ಅಂಶವನ್ನ ಹೇಳುತ್ತಾ ಪೌಲನು ಇಲ್ಲಿ ಸಭೆಗೆ ಉತ್ತೇಜನ ಪಡಿಸುವುದೇನಾಗಿದೆ, ಪ್ರೋತ್ಸಾಹಿಸುವುದೇನಾಗಿದೆ? ನಾವು ಬೆಳಕಿನಲ್ಲಿ ನಡೆಯಬೇಕು, ದೇವರ ವಚನದ ಬೆಳಕಿನಲ್ಲಿ ನಡೆಯಬೇಕು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಇವತ್ತು ಅನೇಕರು ಕತ್ತಲೆಯಲ್ಲಿ ನಡೆಯುತ್ತಾ ಇದ್ದಾರೆ, ಬಟ್ ಅವರು ಭಾವಿಸಿಕೊಳ್ಳುವುದು ತಾವು ಬೆಳಕಿನಲ್ಲಿ ಇದ್ದೇವೆ ಎಂಬುದಾಗಿ. ಆದರೆ ಬೆಳಕಿನ ಮಕ್ಕಳಾಗಿದ್ದಾಗ್ಯೂ ಅವರು ಕತ್ತಲಿನ ಕೆಲಸವನ್ನು ಮಾಡುತ್ತಾ ದೇವರ ವಚನದ ಬೆಳಕನ್ನು ತಿಳಿಯದವರಾಗಿ ಇನ್ನು ಕತ್ತಲೆಯಲ್ಲಿಯೇ ಅವರು ತಮ್ಮ ಜೀವನವನ್ನ ಸಾಗುತ್ತಾ ಇದ್ದಾರೆ. ಇದು 5ನೇ ಸಂಗತಿ. 6ನೇದಾಗಿ 5ನೇ ಅಧ್ಯಾಯದಲ್ಲಿ 23ರಿಂದ 32ನೇ ವಚನ ನೋಡ್ರಿ. ಇನ್ ಚಾಪ್ಟರ್ 5, verse 23 to 32, almost 10 verses. You know what does it say? It's all talks, or it's all these 10 verses summarized in one sentence. ಒಂದೇ ಒಂದು ವಚನದಲ್ಲಿ ಸಂಕ್ಷಿಪ್ತಪಡಿಸಿ ಪೌಲ ಏನು ಹೇಳ್ತಾ ಇದ್ದಾನೆ? There is a theological expansion of one section of the household code, developing the mystical marriage of Christ. ಇಲ್ಲಿ ಯೇಸು ಕ್ರಿಸ್ತನ ಇಲ್ಲಿ ಇರುವಂತ ಆ ಒಂದು ರಹಸ್ಯವನ್ನ ಕೌಟುಂಬಿಕ ಜೀವನದಕ್ಕೆ ಹೋಲಿಸಿಕೊಂಡು ಪೌಲನು ಹೇಳ್ತಾ ಇದ್ದಾನೆ. ಕುಟುಂಬ ಜೀವನ, ದಾಂಪತ್ಯ ಜೀವನ, ಈ ರಹಸ್ಯ, ಈ ಒಂದು ಸತ್ಯವನ್ನ ಹೋಲಿಕೆಯನ್ನ ಮಾಡಿಕೊಂಡು ಒಂದು ಆತ್ಮೀಕವಾದ ಕುಟುಂಬದ ರಹಸ್ಯ, ಆ ಸಂಬಂಧದ ರಹಸ್ಯವನ್ನ ಪೌಲನು 5ನೇ ಅಧ್ಯಾಯದ 23ರಿಂದ 32ನೇ ವಾಕ್ಯಗಳಲ್ಲಿ ಹೇಳ್ತಾ ಇದ್ದಾನೆ. ಅಥವಾ ಕೌಟುಂಬಿಕ ಸಂಬಂಧ, ದ ಫ್ಯಾಮಿಲಿ ಕಾಂಟೆಕ್ಸ್ಟ್, ಅಂಡ್ ದಿಸ್ ಇಸ್ ಅ ಮಿಸ್ಟಿಕಲ್ ಕಾಂಟೆಕ್ಸ್ಟ್. ಇದು ಒಂದು ಆಧ್ಯಾತ್ಮಿಕವಾದಂಥ ಒಂದು ಕಾಂಟೆಸ್ಟಿನಲ್ಲಿ, ಒಂದು ಸತ್ಯಾರ್ಥದಲ್ಲಿ ಪೌಲನು ಇಲ್ಲಿ ಈ ಸಂಗತಿಯನ್ನ ಒಂದು ದಾಂಪತ್ಯ ಜೀವನಕ್ಕೆ ಹೋಲಿಸಿಕೊಂಡು ಹೇಳ್ತಾನೆ. 7ನೇದಾಗಿ ಕೊನೆಯದಾಗಿ, 7thly and lastly, chapter 6, 6ನೇ ಅಧ್ಯಾಯ, and verse 6 to 7, 10 to 17, 17 ವಚನಗಳನ್ನು ನೀವು ಗಮನಿಸುವುದಾದರೆ ಈ 7 ವಚನಗಳು 10ರಿಂದ 17 7 ವಚನಗಳ ಸಾರಾಂಶವನ್ನ ಒಂದೇ ಒಂದು ವಚನದಲ್ಲಿ ನೀವು ಸಂಕ್ಷಿಪ್ತಪಡಿಸಬಹುದು. ಅದು ಏನಾಗಿದೆ? ಯು ಕ್ಯಾನ್ summarize all these 7 verses in one sentence. The armor of God. Armor of God. ದೇವರು ದಯಪಾಲಿಸುವ ಯುದ್ಧಾಯುಧಗಳು. ಹೋರಾಟಕ್ಕೋಸ್ಕರವಾಗಿ ದೇವರು ದಯಪಾಲಿಸುವ ಆತ್ಮೀಕ ಆಯುಧಗಳು. See,
All these 7 verses, if you summarize, just one verse, just one sentence. So this is a wonderful book. The book of Ephesians is a wonderful book. So in this book, God is showing His rich mercy. ದೇವರು ತನ್ನ ಅಪಾರವಾದ ದಯೆ, ಕನಿಕರ ನಮಗೆ ಪ್ರಕಟಪಡಿಸ್ತಾ ಇದ್ದಾನೆ. These 7 units show careful preparation. ನಾವು ನಮ್ಮ ಆತ್ಮಿಕ ಜೀವನವನ್ನ ಹೇಗೆ ಸಿದ್ಧಗೊಳಿಸಬೇಕು, ಗಂಭೀರವಾಗಿ, ಕೇರ್ಫುಲ್ ಆಗಿ, ಸೂಕ್ಷ್ಮವಾಗಿ ನಾವು ನಮ್ಮ ಜೀವನ ಶೈಲಿಯನ್ನು ಕ್ರಮಪಡಿಸಿಕೊಳ್ಳಬೇಕು, ಆತ್ಮಿಕ ಜೀವನವನ್ನು ಕ್ರಮಪಡಿಸಿಕೊಳ್ಳಬೇಕು. ಅದರ ಗಂಭೀರತೆ ಕುರಿತಾಗಿ ಪೌಲನು ಈ ಪತ್ರದಲ್ಲಿ ನಮಗೆ ಹೇಳುತ್ತಾ ಇದ್ದಾನೆ. So well have been integrated with the remaining portions of the letter, that they are recognized as independent units of tradition only because we possess Colossians, the book of Colossians. So ಕೊಲೋಸದವರಿಗೆ ಬರೆದ ಪತ್ರದಲ್ಲಿಯೂ ಕೂಡ ಇದೇ ಅನೇಕ ಸಾರಾಂಶಗಳು ಪೌಲನು ಪ್ರಕಟಿಸ್ತಾ ಇದ್ರೂ ಕೂಡ ಬಹಳ ಪ್ರತ್ಯೇಕವಾದ ಭಿನ್ನವಾದ ರೀತಿಯಲ್ಲಿ ಎಫೆಸ ಪತ್ರದಲ್ಲಿ ಪೌಲನು ಸಭೆ ಎಂಬ ಆ ಗುಟ್ಟನ್ನ ಇಲ್ಲಿ ದೇವರ ಆತ್ಮನ ಮೂಲಕ ನಮಗೆ ಪ್ರಕಟಪಡಿಸ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ನಾವು ಗಮನಿಸುವಾಗ ದೇವರು ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ನಮಗೆ ಯಾಕೆ ಕೊಟ್ಟಿದ್ದಾನೆ, ಈ ಎಲ್ಲ ಒಂದು ಆಲೋಚನೆಗಳು, why God has given all these instructions through Paul in the book of Ephesians. Chapter 2 verse 1 to 10, when we read, the fruitfulness of his suggestion is evidence in this unit. ಈ 2ನೇ ಅಧ್ಯಾಯದ 1ನೇ ವಚನದಲ್ಲಿ ನಮ್ಮ ಆತ್ಮಿಕ ಫಲಿತಾಂಶ ಹೇಗಿರಬೇಕು ಅದರ ಮುಖ್ಯತೆ ಕುರಿತಾಗಿ ಈ ಭಾಗದಲ್ಲಿ ಪೌಲನು ನಮಗೆ ಬಹಳ ಸ್ಪಷ್ಟವಾಗಿ ಚಿತ್ರಿಸ್ತಾ ಇದ್ದಾನೆ. So we have to understand these elementary facts in the preliminary part, in the preliminary parts of this chapter 2 verse 1 through 10. ಈ 1ರಿಂದ 10ನೇ ವಾಕ್ಯಗಳನ್ನು ನಾವು ಗಮನಿಸುವಾಗ ಈ ಆರಂಭ ಭಾಗದಲ್ಲಿ ನಮ್ಮ ಕ್ರೈಸ್ತ ಜೀವನದ ಆ ಒಂದು ಮೂಲ ವಿಷಯಗಳು, ಮೂಲ ಪಾಠಗಳ ಪೌಲನು ಇಲ್ಲಿ ಹೇಳುತ್ತಾ ಇದ್ದಾನೆ. 1ರಿಂದ 3ನೇ ವಚನಗಳನ್ನು ನಾವು ಗಮನಿಸುವಾಗ ನಮ್ಮ ಪೂರ್ವ ಸ್ಥಿತಿ ಹೇಗೆ ಇತ್ತು, ಆಮೇಲೆ ನಮ್ಮ ರಕ್ಷಣೆ ಕುರಿತಾಗಿ 4ನೇ ವಚನದಿಂದ 7ನೇ ವಚನಗಳ ತನಕ, ಅಂಡ್ ಮತ್ತೆ ನಾವು 8ನೇ ವಚನದಿಂದ 10ನೇ ವಚನ ತನಕ ಗಮನಿಸುವಾಗ ನಮ್ಮ ಕ್ರೈಸ್ತ ಜೀವನದ ಉದ್ದೇಶ ಏನು, ನಮ್ಮನ್ನು ರಕ್ಷಿಸಿದ್ರ ಉದ್ದೇಶ ಏನು, ಈ 3 ಸಂಗತಿಗಳನ್ನ 2ನೇ ಅಧ್ಯಾಯದ 1ರಿಂದ 10ನೇ ವಚನಗಳ ತನಕ ನಾವು ಗಮನಿಸ್ತೇವೆ. 1ನೇ ವಾಕ್ಯದಿಂದ ನಾವು ನೋಡುವಾಗ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದ್ದನು. ಇಲ್ಲಿ first verse when we read, you were dead and you were dead in the trespasses and sins in which you once walked. Okay, first we will read that only that first we will read first we'll look into that first verse only. Okay, Paul is telling in the first verse Paul is talking about our past. ನಮ್ಮ ಪೂರ್ವ ಸ್ಥಿತಿ ಹೇಗಿತ್ತು. We were dead. This is a spiritual death. ಆತ್ಮೀಕ ಮರಣದ ಕುರಿತಾಗಿ ಪೌಲ್ ಹೇಳ್ತಾ ಇದ್ದಾನೆ. ಹೇಗೆ ನಾವು ಆತ್ಮಿಕವಾಗಿ ಸತ್ತು ಹೋಗಿದ್ದೆವು? ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ. ಓಕೆ, ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ಇಸ್ ಎ ಪರ್ಫೆಕ್ಟ್ ಪಾಸ್ಟ್ ಟೆನ್ಸ್. ಪೂರ್ಣವಾದ ಒಂದು ಭೂತಕಾಲದ ಕುರಿತಾಗಿ ಇಲ್ಲಿ ಪೌಲ್ ಹೇಳ್ತಾ ಇದ್ದಾನೆ. ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ನಿಮ್ಮನ್ನು ಬದುಕಿಸಿದನು. ಯು ಆರ್ ಮೇಡ್ ಅಲೈವ್. ಬಟ್ ಒನ್ಸ್ ಯು ವೇರ್ ಡೆಡ್ because of your sins and trespasses. 2 things are very importantly we must note here. ಒಂದು ಟ್ರೆಸ್ಪಾಸ್
ಅಪರಾಧ, ಎರಡನೇದು ಪಾಪ. ದಿಸ್ ಟೂ ಆರ್ ಡಿಫರೆಂಟ್. ವಾಟ್ ಈಸ್ ಟ್ರೆಸ್ಪಾಸ್? ಅಪರಾಧ ಅಂದ್ರೆ ಏನು? As I understand, aparadha is something to do with trespass, is something to do with breaking the law, breaking the ordinances. ಕಾನೂನು ಮೀರುವುದು, ನಿಯಮ ಲಂಘನೆ, ಆಜ್ಞೆಗಳ ಅವಿಧೇಯತ್ವ, ಇದಕ್ಕೆ ಹೇಳುವುದು ಟ್ರೆಸ್ಪಾಸ್. ಇಟ್ ಇಸ್ ಎ ಕೋರ್ಟ್ ವರ್ಡ್. ಅಂದರೆ ನಾವು ಕಚೇರಿಗಳಲ್ಲಿ, ಅಂದ್ರೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು, ವಕೀಲರು ಅಥವಾ ಕಾನೂನಿನ ವಿಷಯದಲ್ಲಿ ಮಾತನಾಡುವಂತ ಅಧಿಕಾರಿಗಳು ಉಪಯೋಗಿಸುವಂತ ಪದ ಟ್ರೆಸ್ಪಾಸ್. ಟ್ರೆಸ್ಪಾಸ್ ಎಂದು ಹೇಳುವಾಗ ಅದು ಕಾನೂನಿಗೆ ಸಂಬಂಧಪಟ್ಟದ್ದು. ಈಗ ದೇವರು, ಸೃಷ್ಟಿಕರ್ತನಾದ ಪರಿಶುದ್ಧ ದೇವರು ಹೇಳುತ್ತಾನೆ, ಮನುಷ್ಯರೆಲ್ಲರ ಹಿಂದಿನ ಸ್ಥಿತಿ ಹೇಗಿತ್ತು? ಅವರು ಅಪರಾಧಗಳಲ್ಲಿ ಸತ್ತವರಾಗಿದ್ದರು. ಅಪರಾಧ ಅಂದ್ರೆ ಏನು? ದೇವರ ಕಾನೂನು, ದೇವರ ಆಜ್ಞೆ, ಇವುಗಳನ್ನು ಮೀರಿ ಎಲ್ಲರೂ ಪಾಪಿಗಳಾಗಿದ್ದಾರೆ. ರೋಮಪದವರಿಗೆ ಬರೆದ ಪತ್ರದಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಇನ್ ದ ಬುಕ್ ಆಫ್ ರೋಮನ್ಸ್ ವಿ ಆಲ್ ನೋ ವೆರಿ ಕ್ಲಿಯರ್ಲಿ ಇನ್ ಚಾಪ್ಟರ್ 3, ಆಲ್ ಹ್ಯಾವ್ ಸಿನ್ಡ್ ಅಂಡ್ ಕಮ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯಿಂದ ಬಿದ್ದು ಹೋಗಿದ್ದಾರೆ, ಅಥವಾ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ, ನಷ್ಟಪಡಿಸಿಕೊಂಡಿದ್ದಾರೆ. ಮತ್ತೆ ದೇವರು ಹೇಳ್ತಾನೆ ಅದೇ ಪುಸ್ತಕದಲ್ಲಿ, ರೋಮಪುರದವರಿಗೆ ಪತ್ರದಲ್ಲಿ, ನೋ ಒನ್ ಈಸ್ ರೈಚಸ್, ನೋ ಒನ್ ಈಸ್ ಡೂಯಿಂಗ್ ರೈಟ್ ಬಿಫೋರ್ ದ ಹೋಲಿ ಜಸ್ಟ್ ಗಾಡ್. ನೀತಿವಂತನಾದ ಪರಿಶುದ್ಧ ದೇವರ ಮುಂದೆ ನ್ಯಾಯ ನೀತಿಯಿಂದ ನಡೆಯುವಂತವನು ಒಬ್ಬನೂ ಇಲ್ಲ. ನಾಟ್ ಇವನ್ ಒನ್. ಎಲ್ಲರೂ ಅಪರಾಧಿಗಳಾಗಿದ್ದಾರೆ. ಸೊ ಎಲ್ಲರೂ ದೇವರ ಕಾನೂನನ್ನು ಮೀರಿ ಹೋಗಿದ್ದಾರೆ. ಇದಕ್ಕೆ ಕಾರಣ ಏನು? ವೈ ಎವ್ರಿ ಒನ್ ಹ್ಯಾವ್ ಫಾಲನ್ ಶಾರ್ಟ್ ಆಫ್ ಗಾಡ್ಸ್ ಗ್ಲೋರಿ. ಹೌ ಕುಡ್ ಎವ್ರಿ ಮ್ಯಾನ್ ಆನ್ ಅರ್ತ್ ಬಿಕೇಮ್ ಟ್ರೆಸ್ಪಾಸರ್ಸ್? ಪ್ರತಿಯೊಬ್ಬರು ಹೇಗೆ ಅಪರಾಧಿಗಳಾದರು? ಅಪರಾಧ ಎಂಬುದು ಇನ್ನೊಂದು ಸ್ವಭಾವದ ಅಥವಾ ಇನ್ನೊಂದು ಕಾರ್ಯದ, ಕೃತ್ಯದ ಪರಿಣಾಮವಾಗಿದೆ. ಟ್ರೆಸ್ಪಾಸ್ ಈಸ್ ದಿ ರಿಸಲ್ಟ್ ಆಫ್ ಎ ವೆರಿ ಬ್ಯಾಡ್ ನೇಚರ್. I don't know how many of you understood that statement. What is that nature? Paul is talking here about that nature. That is nothing but the sin. ಪಾಪ ಎಂಬ ಸ್ವಭಾವ. ಪಾಪ ಎಂಬುದು ನಮ್ಮ ಜನ್ಮ ಸ್ವಭಾವವಾಗಿದೆ. ಜನ್ಮ ಸ್ವಭಾವವಾದ ಪಾಪದಲ್ಲಿ ಹುಟ್ಟಿದ ನಾವೆಲ್ಲರೂ ಅಪರಾಧ ಮಾಡ್ತೇವೆ. ಅಪರಾಧ ಎಂಬುದು ಕಾನೂನು ಮೀರುವಂಥದ್ದು. ಕಾನೂನು ಮೀರುವರಾಗಿರುವುದಕ್ಕೆ ಕಾರಣ ಏನು? ಮನುಷ್ಯರಾದ ನಾವೆಲ್ಲರೂ ದೇವರ ಕಾನೂನನ್ನ ಸ್ವಾಭಾವಿಕವಾಗಿ ಮೀರುತ್ತೇವೆ. ಕಾರಣ ನಾವೆಲ್ಲರೂ ಜನ್ಮದಿಂದಲೇ ಪಾಪಿಗಳಾಗಿದ್ದೇವೆ, ಪಾಪದಲ್ಲಿ ಹುಟ್ಟಿದವರಾಗಿದ್ದೇವೆ. ಪಾಪ ಎಂಬುದು ನಮ್ಮ ಬೀಜ. ಪಾಪ ಎಂಬ ಬೀಜದಲ್ಲಿ ಹುಟ್ಟಿ ಬೆಳೆಯುವಂತ ನಾವು ಬೆಳೆದಾಗ ಅಪರಾಧ ಮಾಡುತ್ತೇವೆ ಸಹಜವಾಗಿ. ಯಾರು ನಮಗೆ ಹೇಳಿಕೊಡಬೇಕಾಗಿಲ್ಲ. ನಾಟ್ ಎನಿ ಒನ್ ನೀಡ್ ಟು ಟೀಚ್ ಅಸ್ ಟು ಬ್ರೇಕ್ ದ ಲಾ ಆಫ್ ಗಾಡ್ ಆರ್ ಟು ಗೋ ಅಗೇನ್ಸ್ಟ್ ದ ಲಾ ಆಫ್ ಗಾಡ್ ಆರ್ ಲಾ ಆಫ್ ದ ಕಂಟ್ರಿ ಆರ್ ಲಾ ಆಫ್ ದ ಸೊಸೈಟಿ. No one need to teach us, but we naturally do so. Why? Because we have that born instinct. ನಾವು ಹುಟ್ಟುವಾಗಲೇ ನಮ್ಮೊಳಗಡೆ ಆ ಸ್ವಭಾವವಿದೆ. ಆ ಸ್ವಭಾವ ಏನಾಗಿದೆ? ಪಾಪ ಸ್ವಭಾವ. ತೆಂಗಿನಕಾಯಿ ಅಥವಾ ತೆಂಗಿನ ಬೀಜದನ್ನ ನಾವು ನೆಲದಲ್ಲಿ ನೆಟ್ಟರೆ ಮಾವಿನ ಮರ ಹುಟ್ಟಲ್ಲ, ತೆಂಗಿನ ಮರವಷ್ಟೇ ಹುಟ್ಟುವುದು.
ತೆಂಗಿನ ಮರ ಬೆಳೆದಾಗ ತೆಂಗಿನ ಮರದಲ್ಲಿ ತೆಂಗಿನಕಾಯಿಯಷ್ಟೇ ಫಲವಾಗಿ ಕಾಣುವುದು ಅಥವಾ ಫಲವಾಗುವುದು, ಮಾವಿನಕಾಯಿ ಅಲ್ಲ. ವೈ? ಅದು ಬೀಜ, ಅದರ ಬೀಜ ತೆಂಗಿನ ಬೀಜ. ದಿಸ್ ಈಸ್ ನ್ಯಾಚುರಲ್ ಅಬೌಟ್ ಎವ್ರಿ ಸೀಡ್ ಅಲ್ವಾ? ಸೊ ವೆನ್ ವಿ ಪ್ಲಾಂಟ್ ಎ coconut seed, or when we plant a coconut plant will sprout out. When that coconut tree is grown up, it will produce only coconuts, not mangoes, only coconuts. Why? Because the seed of the coconut can only give seed of coconut, or only coconut can produce coconuts, no mangoes. The same way, it is the byproduct. Coconut is the byproduct of the coconut seed. ತೆಂಗಿನಕಾಯಿಯ ಆ ಒಂದು ಫಲವಾಗಿದೆ ತೆಂಗಿನಕಾಯಿ. ತುಂಬಾ ಸಿಂಪಲ್, ಬಟ್ ಇದು ಬಹಳ ಗಂಭೀರವಾದ ಸಂಗತಿ. ಪಾಪದ ಪರಿಣಾಮವಾಗಿ ನಾವು ಅಪರಾಧಿಗಳಾಗಿದ್ದೇವೆ. ನಾವು ನೈಸರ್ಗಿಕವಾಗಿ ದೇವರಿಗೆ, ಸೃಷ್ಟಿಕರ್ತನಿಗೆ, ಪರಿಶುದ್ಧನಿಗೆ ತಿರುಗಿ ಬೀಳುತ್ತೇವೆ, ಅವಿಧೇಯರಾಗ್ತೇವೆ. ಆತನಿಗೆ ಇಷ್ಟವಲ್ಲದ ಕಾರ್ಯಗಳನ್ನು ನಾವು ಯೋಚಿಸ್ತೇವೆ, ಮಾತಾಡುತ್ತೇವೆ, ಮಾಡುತ್ತೇವೆ. ಕಾರಣ ನಮ್ಮ ಬೀಜ ಪಾಪದ ಬೀಜವಾಗಿದೆ. ಒಬ್ಬನಾದರೂ ನೀತಿವಂತನಿಲ್ಲ, ಎಲ್ಲರೂ ಪಾಪ ಮಾಡಿದ್ದಾರೆ, ಎಲ್ಲರೂ ಪಾಪಿಗಳು, ಎಲ್ಲರೂ ಅಪರಾಧಿಗಳು ಎಂಬುದಾಗಿ ದೇವರು ಹೇಳ್ತಾನೆ. ಇದು ಹಳೆಯ ಒಡಂಬಡಿಕೆಯಲ್ಲಿಯೂ ನಾವು ನೋಡುತ್ತೇವೆ, ಹೊಸ ಒಡಂಬಡಿಕೆಯಲ್ಲಿಯೂ ನಾವು ಇದನ್ನು ನೋಡುತ್ತೇವೆ. ಇದು ಬಹಳ ಸರ್ವಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯವಾದ ಕಾರಣ ಆಳವಾಗಿ ಅದಕ್ಕೆ ಹೋಗುವುದಿಲ್ಲ. ಇಲ್ಲಿ ಪೌಲನು ಹೇಳುತ್ತಾ ಇದ್ದ ನಮ್ಮ ಹಿಂದಿನ ಸ್ಥಿತಿ, ವಾಟ್ ವಾಸ್ ಅವರ್ early lifestyle, our early position, when we were not in God, when we were not come under Christ. Our position was in sin and only doing trespasses, only breaking the law of God. But we were helpless. ನಾವು ಬಲಹೀನರಾಗಿ, ದೇವರಿಗೆ ದೂರವಾಗಿ, ನಾವು ಪಾಪಿಗಳಾಗಿ, ನಾವು ದೇವರಿಗೆ ವೈರಿಗಳಾಗಿ, ನಾವು ದೇವರನ್ನು ಬಿಟ್ಟು ಅಗಲಿದ್ದಾಗ ದೇವರು ನಮ್ಮ ಸಮೀಪಕ್ಕೆ ಬಂದನು. This is the gospel. When we were gone far from God, when we were enemies of God, when we were disobedient to God, when we were not seeking God, God came in search of us. God came because He is love. God came because He is merciful. And God, who is rich in mercy, He lavished His mercy upon us without expecting anything from us. ನಮ್ಮಿಂದ ಏನು ಬಯಸದೆ ಆತನು ನಮ್ಮ ಮೇಲೆ ತನ್ನ ಅಪಾರವಾದ ದಯೆಯನ್ನ ತೋರಿಸಿದನು. ದಿಸ್ ಈಸ್ ವಾಟ್ ಕೃಪೆ ಈಸ್ ಆಲ್ ಅಬೌಟ್. ಇದು ದೇವರ ಕೃಪೆಯಾಗಿದೆ. ಕೃಪೆ ಅಯೋಗ್ಯರಿಗೆ ದೊರಕುವಂತ ಆಶೀರ್ವಾದ. The grace, undeserved benefits from the Holy God. So that was the expense that He did on His only Son, Jesus Christ. So ದೇವರು ಅತಿ ದೊಡ್ಡ ಬೆಲೆಯನ್ನ, ತನ್ನ ಮಗನ ಪ್ರಾಣವನ್ನ ನಮಗೆ ಈಡಾಗಿ ಕೊಡುವುದರ ಮೂಲಕ ಆ ಒಂದು ದೇವರ ಅಪಾರವಾದ ದಯೆಯನ್ನ, ಅಯೋಗ್ಯರಾದ ನಮ್ಮ ಮೇಲೆ ದೇವರು ಸುರಿಸುವ ಆಶೀರ್ವಾದ ಕೃಪೆಯನ್ನ ಆತನು ಮಗನಲ್ಲಿ ಸಿದ್ಧಾಂತಪಡಿಸಿದನು, ಪ್ರಕಟಪಡಿಸಿದನು. ಅಂಡ್ ದಟ್ ಈಸ್ ದ ಗಾಸ್ಪಲ್. ಇದು ಸುವಾರ್ತೆ. ಸೊ ಇಲ್ಲಿ ನಾವು ನೋಡುತ್ತೇವೆ 1ನೇ ವಚನದಲ್ಲಿ, ಅಪರಾಧಗಳಲ್ಲಿಯೂ ಪಾಪಗಳಲ್ಲಿಯೂ ಸತ್ತವರಾಗಿದ್ದ ನಮ್ಮನ್ನು, ನೋಡ್ರಿ, ಸತ್ತವರಾಗಿದ್ದ ನಮ್ಮನ್ನು, ಎಲ್ಲರನ್ನು, ಪ್ರತಿ ಮನುಷ್ಯರನ್ನು, ಜಾತಿ, ಕುಲ, ಭಾಷೆ, ಬಣ್ಣ, ದೇಶ ವ್ಯತ್ಯಾಸವಿಲ್ಲದೆ ಎಲ್ಲರನ್ನು
ಇಸ್ರಾಯೇಲರನ್ನು, ನಮ್ಮನ್ನು ಕೂಡ. ಅಥವಾ ಅಲ್ಲಿ ಇಸ್ರಾಯೇಲರೆಂಬ ವ್ಯತ್ಯಾಸವಿಲ್ಲ, ಅನ್ಯ ಜನರು ಎಂಬ ವ್ಯತ್ಯಾಸವಿಲ್ಲ. ಇಲ್ಲಿ ಪೌಲ್ ಹೇಳ್ತಾ ಇದ್ದಾನೆ, ನಿಮ್ಮನ್ನೂ ಸಹ. ನೋಡ್ರಿ, ಡೋಂಟ್ ಡೌನ್ ದಟ್. ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನೂ ಸಹ. ನಾನು ಸತ್ತವನಾಗಿದ್ದೆ, ನೀವು ಕೂಡ ಸತ್ತವರಾಗಿದ್ದೀರಿ. ನಿಮ್ಮನ್ನೂ ಸಹ, ನನ್ನನ್ನು ಮಾತ್ರವಲ್ಲ ನಿಮ್ಮನ್ನೂ ಸಹ. ನನ್ನನ್ನು ಮಾತ್ರವಲ್ಲ ದೇವರು ವಿಮೋಚಿಸುವುದಕ್ಕಾಗಿ ತನ್ನ ಮಗನನ್ನು ಕಳಿಸಿದ್ದು, ನಿಮ್ಮನ್ನು ಕೂಡ. ಇಟ್ಸ್ ನಾಟ್ ಓನ್ಲಿ ದಟ್ ಐ ವಾಸ್ dead in sin, but you are also dead in sin. Not only me was trespassed, but you are also trespassed. But not only you were needed of salvation, but I was also in need of salvation. So God in his rich in mercy, he saved both me and you at the same time. ರಕ್ಷಣೆ ಎಂಬ ಆ ಒಂದು ವರದಾನವನ್ನ ನನಗೂ ನಿಮಗೂ, ಪೌಲನಲ್ಲಿ ನನಗೊಂದು ಹೇಳುವಾಗ, ಪೌಲನು ಯಾರಾಗಿದ್ದನು? ರಿಮೆಂಬರ್, ಪೌಲನು ಯಹೂದಿಯಾಗಿದ್ದನು, ದೇವರ ಸ್ವಂತ ಜನ, ಗಾಡ್ಸ್ ಓನ್ ಪೀಪಲ್. ದೇವರು ಕರೆಯುವಂತ ದೇವರ ಸ್ವಂತ ಜನರಾಗಿದ್ದ ಪೌಲನು ಕೂಡ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತು ಹೋಗಿದ್ದ. ನಾವು ಕೂಡ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತು ಹೋಗಿದ್ದೇವೆ. ಅವನಿಗೂ ದೇವರ ರಕ್ಷಣೆ, ವಿಮೋಚನೆ ಬೇಕಾಗಿತ್ತು, ನಮಗೂ ಬೇಕಾಗಿದೆ. ಆದ ಕಾರಣ ದೇವರು ತನ್ನ ಅಪಾರವಾದ ದಯೆಯನ್ನ, ಕೃಪೆಯನ್ನ ಪೌಲನ ಮೇಲೆಯೂ ಸುರಿಸಿದನು, ನಮ್ಮ ಮೇಲೆಯೂ ಸುರಿಸಿದನು. ಇದು ಎಷ್ಟು ಆಶ್ಚರ್ಯವಲ್ಲವೇ? ಇದು ಹೇಗೆ? ಆತನು ತನ್ನ ಮಗನ ಮೂಲಕ ನಮ್ಮನ್ನು ಬದುಕಿಸಿದನು. ನೀವು ಪೂರ್ವದಲ್ಲಿ, ನೋಡ್ರಿ 2ನೇ ವಚನದಲ್ಲಿ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ಓಕೆ, ಇಹಲೋಕದ ಆಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿದ್ದೀರಿ. ನಾವು ಈ ಲೋಕದ ಆಚಾರಗಳಿಗೆ ಅನುಸಾರವಾಗಿ ನಡೆದುಕೊಂಡವರು, ಆದ್ರೆ ಈಗಲ್ಲ ಅಂತ ಪೌಲ್ ಹೇಳ್ತಾರೆ. ಪೌಲನು ಕೂಡ ಇಹಲೋಕದ ಆಚಾರಗಳಿಗೆ ಅನುಸಾರವಾಗಿ ನಡೆದುಕೊಂಡವನಾಗಿದ್ದನು. ಆದರೆ ಕ್ರಿಸ್ತನು ಅವನೊಳಗೆ ಬಂದಾಗ, ಕ್ರಿಸ್ತನು ಅವನಿಗೆ ಯಜಮಾನನಾದಾಗ, ಅವನು ಈ ಲೋಕದ ಆಚಾರಗಳನ್ನ ಆತನು ತ್ಯಜಿಸಿಬಿಟ್ಟನು. ಇದು ನಮಗೂ ದೇವರು ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನಲ್ಲಿ ನಾವು ಬಂದಾಗ ಇಹಲೋಕದ ಆಚಾರಗಳನ್ನು ನಾವು ಬಿಟ್ಟು ಬಿಡಬೇಕು ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ? ಕ್ರಿಸ್ತನಲ್ಲಿ ಇರುವಂತ ನಾವು ಇಹಲೋಕದ ಆಚಾರಗಳನ್ನು ಅನುಸರಿಸುವರಾಗಿರಬಾರದು. ದಿಸ್ ಇಸ್ ವೆರಿ ವೆರಿ ಡೈರೆಕ್ಟ್ ಕಮಾಂಡ್ ಆಫ್ ಗಾಡ್. ದೇವರು ನೇರವಾಗಿ ನಮಗೆ ಪೌಲನ ಮೂಲಕವಾಗಿ ತಿಳಿಯಪಡಿಸುವ ಸಂಗತಿ ಏನಾಗಿದೆ? ಕ್ರಿಸ್ತನಲ್ಲಿ ನಾವು ಹೊಸ ಬಾಳನ್ನು ಕಂಡುಕೊಂಡ ನಂತರ ಇಹಲೋಕದ ಆಚಾರಗಳನ್ನು ನಾವು ಅನುಸರಿಸಬಾರದು. ಪೌಲನ ಬಗ್ಗೆ ಪೌಲನು ಫಿಲಿಪ್ಪಿದವರಿಗೆ ಬರೆದ ಪತ್ರದಲ್ಲಿ ಹೇಳುವಾಗ ಪೌಲನು ಹೇಳುತ್ತಾನೆ, ನಾನು ಯಹೂದ್ಯರ ಅಥವಾ ಯೂದ ಧರ್ಮದ ಎಲ್ಲ ವಿಧವಾದ ಆಚಾರ ಅನುಷ್ಠಾನಗಳನ್ನು ಅನುಸರಿಸಿಕೊಂಡು ಬಹಳ ಮತ್ತ ತೀವ್ರತೆಯಿಂದ ನಡೆದುಕೊಂಡವನಾಗಿದ್ದೆ. ಆದರೆ ಕ್ರಿಸ್ತನು ನನ್ನನ್ನು ನೂತನಪಡಿಸಿದ. ಕ್ರಿಸ್ತನಲ್ಲಿ ಈ ನೂತನ ಜೀವನ, ಕ್ರಿಸ್ತನಲ್ಲಿ. ಇದೇ ಪೌಲನು ಕೊರಿಂಥ ಪತ್ರ 2ನೇ ಕೊರಿಂಥ ಪತ್ರದಲ್ಲಿ ಪೌಲನು ಹೇಳುತ್ತಾನೆ, ಯಾವನಾದರೂ ಸರಿ, ಅವನು ಯಹೂದಿ ಆದರೂ ಸರಿ, ಓಕೆ, ಅವನು ಯಹೂದಿ ಅಲ್ಲದಿದ್ರೂ ಸರಿ. 5ನೇ ಅಧ್ಯಾಯದಲ್ಲಿ ನಮಗೆ ಗೊತ್ತಿದೆ, 5:17 ಬಹಳ ಪರಿಚಿತವಾದ ವಚನ. ಯಾವನಾದರೂ ಯೇಸು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ. If anyone is in Christ, is a new creation. All things are gone, and look, everything become brand new. And this is what Paul says. When we come in Christ, we become brand new person. ಎಫೆಸದವರಿಗೆ ಬರೆದ ಪತ್ರದಲ್ಲಿ 35 ಸಾರಿ ಹೆಚ್ಚು ಕಡಿಮೆ, ಕೆಲವು ಭಾಷಾಂತರದಲ್ಲಿ 36 ಬಾರಿ ಬರುತ್ತದೆ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ, ಆತನಲ್ಲಿ, ಯೇಸುವಿನಲ್ಲಿ ಎಂಬ ಪದ ಪ್ರಯೋಗ.
ಕಡಿಮೆ ಆದರೂ 35 ಸಲ ನಾವು ಪದವನ್ನು ಉಪಯೋಗಿಸ್ತೇವೆ. ನೋಡ್ರಿ, ಎಷ್ಟು ಸಣ್ಣ ಒಂದು ಪತ್ರ, 6 ಅಧ್ಯಾಯಗಳಷ್ಟೇ ಇರುವಂತದ್ದು. ಈ ಒಂದು ಸಣ್ಣ ಪತ್ರದಲ್ಲಿ ಹೆಚ್ಚು ಕಡಿಮೆ 35 ಸಲ ಪೌಲನು ಹೇಳುತ್ತಾ ಇದ್ದಾನೆ ಈ ಒಂದು ಮಾತು, ಕ್ರಿಸ್ತ ಯೇಸುವಿನಲ್ಲಿ ಅಥವಾ ಯೇಸುವಿನಲ್ಲಿ, ಆತನಲ್ಲಿ ನಮಗಿರುವಂತ ಆ ಒಂದು ಪದವಿ. Hallelujah. This is something wonderful and it is absolutely new. We are new and we are no more to follow the old pattern of this world. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ರೋಮಾಪುರದವರಿಗೆ ಬರೆದ ಪತ್ರ 12ನೇ ಅಧ್ಯಾಯದಲ್ಲಿ ಪೌಲ್ ಅದನ್ನೇ ಮತ್ತೆ ಹೇಳ್ತಾನಲ್ವಾ. Paul is telling again in the book of Romans chapter 12, do not to be conformed. Do not to be conformed with this world, the system of the world. ಈ ಲೋಕದ ಆಚಾರ ಎಂದು ಅದರ ಅರ್ಥ. ಈ ಲೋಕವನ್ನು ಅನುಸರಿಸಬಾರದು ಅಂತ ಹೇಳುವಾಗ ಈ ಲೋಕದ ಆಚಾರಗಳನ್ನು ಅನುಸರಿಸಬಾರದು. ದಟ್ಸ್ ವಾಟ್. ಓಕೆ, ಇಹಲೋಕದ ಆಚಾರಾನುಷ್ಠಾನಗಳು ಪೂರ್ವದಲ್ಲಿ ನಾವು ಅನುಸರಿಸಿದ, ಪೂರ್ವದಲ್ಲಿ ಅಂತ ಹೇಳಿದ್ರೆ ಕ್ರಿಸ್ತನನ್ನು ಕಂಡುಕೊಳ್ಳುವುದಕ್ಕೆ ಮುಂಚೆ. ಓಕೆ, ಕ್ರಿಸ್ತನನ್ನು ಕಂಡುಕೊಳ್ಳುವುದಕ್ಕೆ ಮುಂಚೆ. ನೋ, ಪಾಲ್ ಇಸ್ ಟೆಲ್ಲಿಂಗ್ once you walked, not today, not now, once. Once means what? When? Once means when? Before we come in contact with Jesus Christ, before we come under the grace of God, before we receive the mercy of God, once we were walking. How? We were walking according to the course of this world. ಈ ಲೋಕದ ಆಚಾರ ಅನುಷ್ಠಾನಗಳನ್ನ ನಾವು ಅನುಸರಿಸುತ್ತಾ ಬಂದೆವು. ಆದರೆ ಇನ್ನು ಮೇಲೆ ಇಲ್ಲ. ಈಗ ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ. ಪ್ರಿಯ ದೇವಜನರೇ, ಕ್ಯಾನ್ ವಿ ಸೇ ವೆರಿ ಬೋಲ್ಡ್ಲಿ ದಟ್ yes, I am altogether a brand new person in Jesus Christ. ನಾವು ಕ್ರಿಸ್ತನಲ್ಲಿ ಹುಟ್ಟಿ 20 ವರ್ಷ, 30 ವರ್ಷ, 40 ವರ್ಷ, ಹೀಗೆ ಇಷ್ಟು ವರ್ಷಗಳಂತ ನಾವು ಪಾರಂಪರ್ಯ ಹೇಳಬಹುದು. ನಮ್ಮ ಪರಂಪರೆಯ ಬಗ್ಗೆ, ನಮ್ಮ ಹಿನ್ನೆಲೆ ಬಗ್ಗೆ ನಾವು ಹೇಳಬಹುದು ಇಷ್ಟು ವರ್ಷಗಳಿಂದ. ಬಟ್ ಇಷ್ಟು ವರ್ಷಗಳಾದರೂ ನಾವು ಈಗಲೂ ಇಹಲೋಕದ ನಡವಳಿಕೆಯನ್ನ, ಆಚಾರ ಅನುಷ್ಠಾನಗಳನ್ನ ಹಿಂಬಾಲಿಸ್ತಾ ಇದ್ದೇವೋ ಆಲೋಚನೆ ಮಾಡಬೇಕು. ಒಂದು ವೇಳೆ ಹಾಗೆ ನಾವು ಈಗಲೂ ನಡೆಯುತ್ತಾ ಇರುವುದಾದರೆ ನಾವು ನಿಜವಾಗಲೂ ಕ್ರಿಸ್ತನಿಗೆ ಇನ್ನೂ ಅಧೀನರಾಗಲಿಲ್ಲ. ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಾವು ಇನ್ನೂ ಸರಿಯಾಗಿ ನೆಲೆಗೊಂಡಿಲ್ಲ ಎಂದು ಅರ್ಥ. ಪೌಲನು ಇದನ್ನ ಇನ್ನೊಂದು ರೀತಿಯಲ್ಲಿ ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ ಹೇಳುತ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ ಪೌಲನು ಬರೆಯುವಾಗ ಹೇಳುತ್ತಾನೆ, ನೀವು ಇನ್ನೂ ನಿಮ್ಮ ಹಳೆಯ ಆಚಾರಗಳಲ್ಲಿ, ಪದ್ಧತಿಗಳಲ್ಲಿ, ಸಂಪ್ರದಾಯಗಳಲ್ಲಿ ನೀವು ಸಿಕ್ಕಿಕೊಂಡಿದ್ದೀರಿ. ಈಗಲೂ ನೀವು ವರ್ಷಗಳನ್ನು, ದಿನಗಳನ್ನು, ತಿಂಗಳುಗಳನ್ನು ನೀವು ಆಚರಣೆ ಮಾಡುತ್ತೀರಿ. ನಾನು ನಿಮಗೋಸ್ಕರವಾಗಿ ದುಡಿದದು, ಅಂದ್ರೆ ಆತ್ಮಿಕವಾಗಿ ನಿಮಗೋಸ್ಕರ ನಾನು ಪ್ರಯಾಸ ಪಟ್ಟದು, ಪ್ರಯತ್ನ ಪಟ್ಟದೆಲ್ಲ ನಿಷ್ಫಲವಾಯಿತೋ ಎಂಬ ಒಂದು ಭಯ ನನಗಿದೆ. ಯಾರು ನಿಮ್ಮನ್ನು ಮೂರ್ಖರಾಗಿ ಮಾಡಿದ್ದೀರಿ ಎಂಬುದಾಗಿ ಪೌಲ ಕೇಳುತ್ತಾನೆ. 5ನೇ ಅಧ್ಯಾಯದಲ್ಲಿ ಪೌಲನು ಕೇಳುತ್ತಾನೆ, ಅದು 3ನೇ ಅಧ್ಯಾಯ, 5ನೇ ಅಧ್ಯಾಯದಲ್ಲಿ ಪೌಲ ಕೇಳುತ್ತಾನೆ. ಗಲಾತ್ಯದವರಿಗೆ ಬರೆದ ಪತ್ರವನ್ನು ಹೇಳ್ತಾ ಇದ್ದೀನಿ. In the book of Galatians chapter 3, how or who has bewitched you? ನಿಮಗೆ ಯಾರು ಈ ರೀತಿಯಾಗಿ ಮಂತ್ರ ಮಾಡಿ, ಮಾಟ ಮಾಡಿ ನಿಮ್ಮ ತಲೆ ಕೆಡಿಸಿದ್ದೀರಿ ಅಂತ ಹೇಳ್ತಾನೆ ವಿಶ್ವಾಸಿಗಳಿಗೆ. ಯಾಕೆ? Why? Because you are still following the old pattern, old course of this world. You consider months and days and years, and you give them more priority than Christ and His word. And I'm afraid that I have wasted my labor among you. My labor became vain. So Paul says in chapter 5, you are foolish.
And in chapter 5 is, you need to be truly free. Christ has set you free. How could you again be under the yoke of this, the course of this world? ಕ್ರಿಸ್ತನು ನಿಮ್ಮನ್ನು ಸ್ವತಂತ್ರಗೊಳಿಸಿದ್ದಾರೆ. ಮತ್ತೆ ತಿರುಗಿ ನೀವು ಹೇಗೆ ದಾಸತ್ವದ ನುಗುದೊಳಗೆ ಸಿಕ್ಕಿ ಬೀಳ್ತೀರಿ? ನೋಡ್ರಿ, ಇದಕ್ಕೆ ಕಾರಣರು ಕೆಲವು ಅಪೋಸ್ತಲರೇ ಆಗಿದ್ದರು. ಅಲ್ಲಿ ಬರೆದದೆ ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ, ಬೇರೆ ಯಾರು ಅಲ್ಲ ಅಪೋಸ್ತಲ, ಅಪೋಸ್ತಲರಿಗೆಲ್ಲ ನಾಯಕನಾಗಿದ್ದ ಪೇತ್ರನೇ ಅದಕ್ಕೆ ನಾಯಕನಾಗಿದ್ದ. ಅಂದ್ರೆ ತಪ್ಪು ಬೋಧನೆ ಮಾಡುವುದರಲ್ಲಿ. ಥಿಂಕ್ ಅಬೌಟ್ ಇಟ್. ಪೇತ್ರನ ಪ್ರಸಂಗದಿಂದ, ಪೇತ್ರನ ಪ್ರವೃತ್ತಿಗಳಿಂದ, ಪೇತ್ರನ ಉಪದೇಶದಿಂದ ಗಲಾತ್ಯದ ಅನೇಕ ಜನರು, ವಿಶ್ವಾಸಿಗಳು, ಅವರು ಇಹಲೋಕದ ನಡವಳಿಕೆಗೆ ವಾಪಸ್ ಹೋದರು. ಆಚಾರ ಅನುಷ್ಠಾನಗಳಲ್ಲಿ ಬಿದ್ದು ಹೋದರು. ಜಾತಿ ಪದ್ಧತಿಯಲ್ಲಿ ಬಿದ್ದು ಹೋದರು. ಕರ್ಮಾನಿಷ್ಠೆಗಳಲ್ಲಿ ಬಿದ್ದು ಹೋದರು. ಕ್ರಿಸ್ತನ ಕೃಪೆಯಿಂದ ಅವರು ಅಗಲಿಕ್ಕೆ ಶುರುವಾದರು. ದೇವರ ಮಹಾದಯೆಯನ್ನ ಅವರು ಮರೆತವರಾದರು. ಅದಕ್ಕೆ ಬರೆಯಬೇಕಾಗಿತ್ತು ಪೌಲನು ಗಲಾತ್ಯದವರಿಗೆ ಬರೆದ ಪತ್ರ. Because of all this reason, Paul had to write this book, Galatians, to the believers at Galatia. And who taught this false teaching? Apostle Peter, the leader of the 12 apostles. So I can teach you wrong, or anybody else can teach wrong. If we fall away from the grace of God, or if we fall away from the mercy, the rich mercy of God, and fall back into the course of this world. So we must be very careful. Thank God for the 14 epistles that Paul has written through the power of the Holy Spirit. ಪವಿತ್ರಾತ್ಮನ ಮೂಲಕವಾಗಿ ದೇವರು ಪೌಲನ ಮೂಲಕವಾಗಿ ನಮಗೆ ಬರೆದು ಕೊಟ್ಟಂತ 14 ಪತ್ರಗಳಿಗಾಗಿ ದೇವರಿಗೆ ಸ್ತೋತ್ರವಾಗಿದೆ. ಇವೆಲ್ಲವೂ ಎಚ್ಚರಿಕೆಯ ಪತ್ರಗಳು. ಇವೆಲ್ಲವೂ ನಮ್ಮನ್ನು ಆತ್ಮಿಕ ಜೀವನದಲ್ಲಿ ಪುಷ್ಟಿಪಡಿಸುವಂತ, ಬೆಳೆಸುವಂತ, ಪ್ರಾಯಕ್ಕೆ ತರುವಂತ, ಪರಿಪಕ್ವತೆಗೆ ತರುವಂತ, ಆತ್ಮಿಕ ಹೋರಾಟದಲ್ಲಿ ನಾವು ಜಯಶಾಲಿಗಳಾಗುವುದಕ್ಕೆ ತಪ್ಪು ಬೋಧನೆಗಳಿಂದ, ಸುಳ್ಳು ಉಪದೇಶಗಳಿಂದ ನಮ್ಮನ್ನು ತಪ್ಪಿಸಿ ದೇವರ ಉದ್ದೇಶವನ್ನ ನೆರವೇರಿಸುವಂತ ಸದ್ಭಕ್ತರಾಗಿ ಲೋಕದಲ್ಲಿ ಜೀವಿಸುವುದಕ್ಕೆ ಸಹಾಯ ಮಾಡುವಂತ ಪತ್ರಗಳಾಗಿವೆ. ದೇವರು ತಾನೇ ನಮ್ಮನ್ನು ಈ ರಾತ್ರಿಯಲ್ಲಿ ವಿಶೇಷವಾಗಿ ಆಶೀರ್ವದಿಸಲಿ. ಮುಂದಿನ ದಿನಗಳಲ್ಲಿ ಕೂಡ ದೇವರು ನಮ್ಮನ್ನು ಆಶೀರ್ವದಿಸಲಿ. ಈ ಪತ್ರವು ಮತ್ತೊಮ್ಮೆ ನೀವು ಓದಿರಿ, ಸಮಯ ಸಿಕ್ಕಿದಾಗ 2-3 ಆವರ್ತಿ ಓದಿರಿ. ಹೆಚ್ಚಾಗಿ ಈ ವಾಕ್ಯದ ಮೂಲಕವಾಗಿ ದೇವರು ನಮಗೆ ಪೌಲನ ಮೂಲಕ ಪ್ರಕಟಿಸಿರುವಂತಹ ಸತ್ಯಾರ್ಥಗಳನ್ನು ನಾವು ತಿಳ್ಕೊಂಡು ನಾವು ಆತ್ಮೀಕವಾಗಿ, ಪ್ರಾಯಸ್ಥರಾಗಿ, ಬಲಿಷ್ಠರಾಗಿ, ಕರ್ತನ ಸಾಕ್ಷಿಗಳಾಗಿ ನಾವು ಜೀವಿಸೋಣ. ಕರ್ತನಿಗೋಸ್ಕರ ನಿಲ್ಲೋಣ. ಕರ್ತನ ಜೊತೆಯಲ್ಲಿ ನಾವು ನಡೆಯೋಣ. ನಮ್ಮ ಸ್ಥಿತಿ, ನಮ್ಮ ಪದವಿ ಯಾವುದೆಂಬುದನ್ನ ನಾವು ಯಾವಾಗಲೂ ನಾವು ಜ್ಞಾಪಕದಲ್ಲಿಟ್ಟುಕೊಂಡು ಮುಂದೆ ಸಾಗುವುದಕ್ಕೆ ದೇವರು ನಮಗೆ ಈ ಅಧ್ಯಯನದ ಮೂಲಕ ಸಹಾಯ ಮಾಡಲಿ ಎಂಬ ಮಾತುಗಳೊಂದಿಗೆ ಇಂದಿನ ಅಧ್ಯಯನವನ್ನು ನಾನು ಮುಕ್ತಾಯಗೊಳಿಸ್ತೇನೆ. ದೇವರು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. 1 ನಿಮಿಷ ಪ್ರಾರ್ಥಿಸೋಣ. ಪ್ರೀತಿಯ ಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ, ವಂದನೆ ಹೇಳುತ್ತೇವೆ. ಈ ಪತ್ರಕ್ಕಾಗಿ, ಶ್ರೇಷ್ಠವಾದ ಎಫೆಸ ಪತ್ರಕ್ಕಾಗಿ ಸ್ತೋತ್ರ. ಈ 6 ಅಧ್ಯಾಯಗಳನ್ನು ಆಳವಾಗಿ ನಾವು ಕಲೀಲಿಕ್ಕೆ ಒಂದು ವೇಳೆ ಸಮಯ ಸಿಕ್ಕದಿದ್ದರೂ, ನಾವು ಅಲ್ಪವಾಗಿ ಈ ಪತ್ರವನ್ನು ಅಧ್ಯಯನ ಮಾಡುವಾಗ ಈ ವಾಕ್ಯದ ಮೂಲಕ ಪವಿತ್ರಾತ್ಮ ದೇವರೇ ನಮಗೆ ನೀನು ಪೌಲನ ಮೂಲಕ ಪ್ರಕಟಿಸಿರುವಂಥ ಸತ್ಯಾರ್ಥಗಳನ್ನು, ನಮ್ಮ ಪದವಿ, ನಮ್ಮ ನಡತೆ, ನಮ್ಮ ನಿಲುವು ನಾವು ಅರ್ಥ ಮಾಡಿಕೊಂಡು ನಿನಗೋಸ್ಕರ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಿನ್ನನ್ನು ಪ್ರಾರ್ಥಿಸಿ ಬೇಡಿದ್ದೇನೆ. ಆಮೆನ್.